ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಓರ್ವ ರಾಜಶೇಖರ್ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋ ಸಾಕ್ಷ್ಯಗಳನ್ನ ಫೋಟೋಗಳನ್ನ ಆಗಾಗ್ಗೆ ಅಪ್ಡೇಟ್ ಮಾಡ್ತಾ ಇರುವಂತಹ ಜನಾರ್ದನ ರೆಡ್ಡಿ ಇವತ್ತು ಮತ್ತೊಂದು ಸಾಕ್ಷ್ಯವನ್ನ ಹೊರಕ್ಕೆ ತಂದಿದ್ದಾರೆ. ಮೊದಲು ಗುಂಡಿ ತೋಡಿ ಆಮೇಲೆ ಮೃತದೇಹವನ್ನ ಸುಟ್ರ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಪೋಸ್ಟ್ ಮಾರ್ಟಂ ಮಾಹಿತಿ ಸಿಗಬಾರದು ಅನ್ನೋ ಕಾರಣಕ್ಕೆ ಸತ್ಯವನ್ನ ಮುಚ್ಚಿಡಲಾಗಿದೆಯಾ? ಕಟ್ಟಿಗೆ ಬದಲು ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹವನ್ನ ಸುಟ್ರ? ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮತ್ತೊಂದು ಸಾಕ್ಷ್ಯಾಧಾರವನ್ನ ಬಿಡುಗಡೆ ಮಾಡೋ ಮೂಲಕವಾಗಿ ಇಷ್ಟೂ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇದಕ್ಕೆ ಸರ್ಕಾರ ಮತ್ತು ಭರತ್ ರೆಡ್ಡಿ ಉತ್ತರ ಕೊಡಬೇಕು ಅಂತ ಕೇಳಿದ್ದಾರೆ. ಸ್ಮಶಾನದಲ್ಲಿ ಗುಂಡಿ ತೋಡಿಸಿ ಆನಂತರ ಗುಂಡಿಯನ್ನ ಮುಚ್ಚಿಸಿ ಏಕಾಏಕಿಯಾಗಿ ಅದನ್ನ ಸುಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿತ್ತು. ಅದಕ್ಕೆ ಸಂಬಂಧಿತಪಟ್ಟ ಹಾಗೆ ಆ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡುವಂತಹ ಜಾಗದಲ್ಲಿ ಗುಂಡಿ ತೋಡಿದಂತಹ ಆ ವ್ಯಕ್ತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗ ಹೊರಕ್ಕೆ ತಂದಿದ್ದಾರೆ. ಆ ವ್ಯಕ್ತಿ ಹೇಳ್ತಾರೆ, ರಘು ಎಂಬ ವ್ಯಕ್ತಿ ನನಗೆ ಫೋನ್ ಮಾಡಿ ಗುಂಡಿ ತೆಗಿ ಅಂತ ಹೇಳಿದ್ರು. ಅದಾದ ಸ್ವಲ್ಪ ಹೊತ್ತಿಗೆ ಗುಂಡಿ ಬೇಡ ಮುಚ್ಚು, ನಾವು ಅದನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಇದು ಭರತ್ ರೆಡ್ಡಿ ಅವರ ಸೂಚನೆ ಮೇರೆಗೆ ನಾವು ಮುಚ್ಚಿದ್ವಿ ಅನ್ನುವಂತಹ ಮಾಹಿತಿಯನ್ನ ಆತ ಹಂಚಿಕೊಂಡಿದ್ದಾರೆ. ಸ್ಮಶಾನದಲ್ಲಿ ಗುಂಡಿ ತೋಡೋ ಸೋಮು ಅನ್ನೋ ವ್ಯಕ್ತಿಯ ಹೇಳಿಕೆ, ಗುಂಡಿ ತೋಡಿದ ಬಗ್ಗೆ ಮಾಹಿತಿಯನ್ನ ಸ್ಮಶಾನ ಸಿಬ್ಬಂದಿ ಸೋಮು ಹಂಚಿಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಭರತ್ ರೆಡ್ಡಿ ಆಪ್ತ ರಘು ಕರೆ ಮಾಡಿ ಗುಂಡಿ ಮುಚ್ಚಲು ಸೂಚನೆ ಕೊಟ್ಟರಂತೆ. ಶಾಸಕ ಭರತ್ ರೆಡ್ಡಿ ಸೂಚನೆ ಮೇರೆಗೆ ಕರೆ ಮಾಡಿದಂತಹ ರಘು ಇದ್ದಕ್ಕಿದ್ದ ಹಾಗೆ ಅಂತ್ಯ ಸಂಸ್ಕಾರಕ್ಕೆ ತೋಡಿದಂತಹ ಗುಂಡಿ ಮುಚ್ಚಿದ್ಯಾಕೆ ಅನ್ನುವಂತಹ ಸಹಜ ಅನುಮಾನ. ಕಟ್ಟಿಗೆ ಬದಲು ಗ್ಯಾಸ್ನಿಂದ ಮೃತದೇಹವನ್ನ ಸುಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆ. ಇದರ ಹಿಂದೆ ಭರತ್ ರೆಡ್ಡಿ ಹುನ್ನಾರ ಇದೆ ಅನ್ನೋದು ಶಾಸಕ ಜನಾರ್ದನ ರೆಡ್ಡಿ ಅವರ ಗಂಭೀರ ಆರೋಪ. ಕಾರಣ ಅವರ ರಕ್ಷಣೆಗೆ ಅವರು ಮಾಡಿಕೊಂಡಂತಹ ಎಲ್ಲ ವ್ಯವಸ್ಥೆ ಇದು. ಸಾಕ್ಷ್ಯ ಸಿಗಬಾರದು ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ಎಲ್ಲವನ್ನೂ ನಾಶಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಜನಾರ್ದನ ರೆಡ್ಡಿ ಮಾಡ್ತಿದ್ದಾರೆ. వాళ్ళ ప్రకారం పోవాలి కదా. ఫోటోలు కొడుకోవాలని అప్ప నంబర్ రాసుకొని చూపిస్తే వాళ్ళ ఫోటో కొడుతుంది అలా చేసిన ఇది చేసినా వద్దారు. ಸ್ಮಶಾನ ಹುಡುಗ ಇವನೇ ಗುಡಿ ತೆಗಿಯೋದೆಲ್ಲ ಮೇಂಟೈನ್ ಮಾಡೋದು. నాకు పట్టణం లైన్ పూజ చేసే వచ్చినప్పుడు ఏంటంటే ఏమున్నా మనకు తెలియదు కదా. ఏమో అక్కడి నుంచి ఎక్కడ ఏం ప్రాబ్లం ఉన్నా ఏమో తెలియదు. నేను పూసాలా అని చెప్పినాను మాట బయట అవసరం గుర్తు చేసాము. వాళ్ళ ఆయన దగ్గర చూసాము అంటే వీడియో చేసి అంటే చేసి చూపించి ನೋಡಿ. ಸ್ಮಶಾನದಲ್ಲಿ ಆ ಹುಡುಗ ಸೋಮು ಅಂತ ಹೇಳ್ಬಿಟ್ಟು ಆ ಸ್ಮಶಾನದಲ್ಲಿ ಕುಣಿಗಳು ತೆಗೆಯೋದಕ್ಕೆ ಅವನು ಇನ್ಚಾರ್ಜ್. ಮಣ್ಣು ತೆಗೆಯೋದು ಮತ್ತು ಮುಚ್ಚೋದು ಶವ ಸಂಸ್ಕಾರ ಮಾಡೋದಕ್ಕೆ ಅವನಲ್ಲಿ ವರಬಸಪ್ಪ ಗುಡಿ ಮಿಲ್ಲರ್ಪೇಟೆ ಹತ್ರ ಇರೋ ಆ ಸ್ಮಶಾನ ವಾಟಿಕೆಯಲ್ಲಿ ಅವನು ಸೋಮನ ಹುಡುಗ. ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗ್ಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣಬೇಕಾಗುತ್ತೆ ಶವ ಅಂತೇಳಿ ಅವ್ರ ತಾಯಿ ಹೇಳಿದ್ರು ಅಂತೇಳಿ ರಘುವನ್ನ ಹುಡುಗ ಈ ಹುಡುಗನಿಗೆ ಫೋನ್ ಮಾಡ್ತಾನೆ. ಸೋಮಗೆ ಕುಣಿ ತೆಗಿತಾನೆ. ಕುಣಿ ತೆಗೆದ ಮೇಲೆ ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಆ ಸೋಮನ್ನ ಫೋಟೋ ತಗೊಂಡಿದ್ದಾರೆ, ಅವನ ಫೋನ್ ನಂಬರ್ ತೊಗೊಂಡಿದ್ದಾರೆ. ಯಾಕೆಂದರೆ ಪೊಲೀಸ್ ಪ್ರೊಸೀಜರ್ ಮತ್ತು ವಿಡಿಯೋನೂ ಮಾಡ್ಕೊಂಡಿದ್ದಾರೆ. ಕುಣಿ ತೆಗೆದಿರುವಂಥ ವಿಡಿಯೋ, ಈ ಹುಡುಗನ ವಿಡಿಯೋ, ಫೋಟೋ, ಈ ಹುಡುಗನ ಫೋನ್ ನಂಬರು ಎಲ್ಲದನ್ನ ತಗೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ ರಘುವನ್ನವನ ಕಡೆಯಿಂದನೇ.
ಫೋನ್ ಬಂದುಬಿಟ್ಟು ಸೋಮು ನೀನು ಕುಣಿ ಮುಚ್ಚಿಬಿಡು ನೀನು, ಇಲ್ಲ ಅವರು ಸಾರು ಹೇಳಿದಾರಂತೆ ಸುಡಬೇಕು ಅಂತೇಳಿ. ಸೊ ಅವರು ಪಾಪ ಏನಿದೇನೋ ಏನೋ ದೊಡ್ಡವ್ರು ಹೇಳಿದ ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಏನು ಮಾಡ್ತಾರೆ ಅವರಿನ್ನ, ಅದರ ಒಂದು ನಿಸ್ಸಹಾಯಕರ ಒಂದು ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಕುಣಿ ಮುಚ್ಚಬೇಕಂತಲೇ ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವನು ಸೋಮಣ್ಣ ಅವ್ರಿಗೆ ಪ್ರೊಸೀಜರ್ ಹೇಳ್ತಾನೆ. ಒಂದು ಸಲ ಕುಣಿ ತೆಗೆದ ಮೇಲೆ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದರೆ ತೆಂಗಿನಕಾಯಿ ನೀರು ಹಾಕಿ ಸಂಪ್ರದಾಯದಂತೆ ಅದನ್ನು ಎಳ್ನೀರು ನೀರೆಲ್ಲ ಹಾಕಿ ಅದನ್ನು ಮುಚ್ಚಬೇಕು. ಏನು ಮಾಡ್ತೀವಿ ನಾವು, ಇನ್ನು ನಾನು ಮುಚ್ಚಿದೆ ಅಂಥೇಳಿ ಹೇಳ್ತಾನೆ. ಹೇಳ್ಬಿಟ್ಟು ಮತ್ತೆ ಮುಂದೆ ಬರೋದು ಮಾತಾಡ್ತಾ MLA ಹೇಳಿರ್ತಾರೆ ಅಲ್ಲಿ ಬಂದಿರೋ ಹುಡುಗರಿಗೆ.